ಬಗ್ಗೆ ಒಂದು ಈಟ್ರ ಕಾಳಜಿ ಐತೆ ನಿನಗೆ? ನಾ ಕಾಳಜಿ ವಹಿಸಿದ್ದಕ್ಕ ಇವತ್ತಿನ ದಿನ ನೀವು ಈ ಮನ್ಯಾಗ ನಿಂತಿರೋದು. ಇಲ್ಲಾಂದ್ರೆ ನಿಮ್ಮ ಪರಿಸ್ಥಿತಿ ಏನಾಕೈತೆ ಅನ್ನೋದನ್ನ ತಿಳ್ಕೊಂಡ್ ಬಾಳೆ ಮಾಡ್ರಿ. ನಿಮ್ಗೆ ಹೆತ್ತ ತಾಯಿ ಮುಖ್ಯ ಆಗಿಲ್ಲ, ಬರೀ ಆಸ್ತಿ ಆಸ್ತಿ ಆಸ್ತಿ, ರೊಕ್ಕ ರೊಕ್ಕ, ಬರೀ ಇವ ಮುಖ್ಯ ಆಗೈತಿ ನಿಮ್ಗೆ. ಇದ ಬೇಕಾಗಿತ್ತು ನಿಮ್ಗೆ ಹುಟ್ರಿಗೂ. 3 ಮಂದಿ ಗಂಡ ಮಕ್ಕಳು, 2 ಹೆಣ್ಮಕ್ಳನ್ನ ಹಡದ್ ಜ್ಞಾನ. 3 ಮಂದಿ ಗಂಡ ಮಕ್ಕಳೊಳಗ ಒಬ್ಬನ ಮಗ ಸುದ್ದದಾನ. 2 ಮಕ್ಕಳಿಗೆ ತಂದೆ ಬೇಡ, ತಾಯಿ ಬೇಡ, ತಂಗಿಯರ ಬೇಡ, ಯಾರು ಬೇಡ. ಅಷ್ಟ್ರು ತಮ್ಮ ಹೆಂಡ್ರನ್ ಕರ್ಕೊಂಡು ಅಡ್ಡಾಡಕತ್ರು. ನನ್ನ ಮಗ ಅಂತಿರೋದು ಇನ್ನ ಮ್ಯಾಗಿದ್ದ ಮಲ್ಲಪ್ಪ ಒಬ್ಬನ. ನನಗೆ ಹೆಣ್ಣು ಮಕ್ಕಳಿಲ್ಲ, ಗಂಡ ಮಕ್ಕಳಿಲ್ಲ, ಯಾರ್ಯಾರು ಇಲ್ಲ. ನಾ ಹಡ್ದಿರೋದು ಮಲ್ಲಪ್ಪನ ಒಬ್ಬವನ. ಅಲ್ಬೇ ಇದ್ದಕ್ಕಿದ್ದಂಗೆ ಹೆಂಗೆ ಬದಲಾದಿ ನೀನು? ಎಲ್ಲಿ ನಿನ್ನ ಸೊಸಿ ನಿನ್ನ ಮಗ ಸೇರಿ ಏನಾರ ಮಾಟ ಗೀಟ ಮಂತ್ರ ಮಾಡಿಸಿದ್ರ ನೋಡು. ನನಗೆ ಯಾರು ಮಾಟನೂ ಮಾಡಿಸಿಲ್ಲ, ಮಂತ್ರನೂ ಮಾಡಿಸಿಲ್ಲ. ನಿಮ್ಮ ತಲೆ ಹಿಡ್ದತಿ ಹುಚ್ಚು, ರೊಕ್ಕದ ಹುಚ್ಚು, ಆಸ್ತಿ ಹುಚ್ಚು ಹಿಡ್ದತಿ. ನನಗೆ ಯಾರು ಮಾಟನೂ ಮಾಡಿಸಿಲ್ಲ, ಮಂತ್ರನೂ ಮಾಡಿಸಿಲ್ಲ. ಹಿಡ್ದಿನ ಏನೋ ಒಂದು ಭ್ರಮೆದಾಗಿದ್ ಜ್ಞಾನ. ನಮ್ಮ ಮನೆ ಹಂಗಾಗತ್ತ ಹಿಂಗಾಗತ್ತ, ನನ್ನ ಮಕ್ಕಳು ಹಿಂಗದಾರ ಹಂಗದಾರ ಅಂತೇಳಿ ಎಷ್ಟೆಲ್ಲ ಭ್ರಮೆದಾಗ ಅಡ್ಡಾಡಿದ್ಯವ ನಾನು. ಬ್ಯಾಡದು. ನನ್ನ ಮಗ ತಪ್ಪು ಮಾಡಿರ್ಲಿಕ್ಕಂದ್ರೂ ನನ್ನ ಮಗನ ಬೇಕು ಅಂದೆ ನಾನು. ಇನ್ನು ನನ್ನ ಸೊಸಿ ಹಡ್ದು 3 ತಿಂಗಳಾತು. ನಿಮ್ಮ ಸಂಬಂಧ ಪಾಪಾಕಿನ ತವ್ರ ಮನೆಯಾಗಿದ್ದ ಕರ್ಕೊಂಬಂದೆ. ಎದಕ್ಕೆ ಕರ್ಕೊಂಬಂದ್ಯವ? ನನ್ನ ಮಗಳು ಹಡಿಲೆಗಳ ಆಕಿನ ಜಾಪನ ಜತ್ನ ಮಾಡೋರು ಯಾರು ಅಂತೇಳಿ ಜಗಳ ಮಾಡಿ ಕರ್ಕೊಂಬಂದ್ಯಾನ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡಿದ್ಯಾನ? ನಿಮಗೋಸ್ಕರನ ಮಾಡಿದೆ. ಹೋಲ್ ಬಿಡ್ಬೇ. ಏನ ಅವರು ಆಸ್ತಿ ಪಾಸ್ತಿ ಕಸ್ಕೊಂಡು ಹೋದ್ರ ಏನ ನಮ್ಗೇನ ಬದುಕಕ್ಕೆ ಆಗಂಗಿಲ್ಲನ? ದೇವರು ರೆಟ್ಟಿ ಶಕ್ತಿ ಕೊಟ್ಟನಂದ್ರ ಇಂಥದ್ದು ಆಸ್ತಿ ಜಗ್ಗುಗಳಿಸ್ಬೋದು, ಇಂಥ ಇಮಾರ್ತಿ ಬೇಕಾದ್ ಮಾಡಬಹುದು. ನೋಡ್ರಿ ನಿಮ್ಮ ಅಣ್ಣನ ಗುಣ ನೋಡ್ರಿ. ಇನ್ನೂ ನೀವು ಇಷ್ಟೆಲ್ಲ ಕತಂತ್ರ ಮಾಡಿದ್ರು ಇನ್ನೂ ನಿಮಗೆ ಒಳ್ಳೇದು ಬಯಸ್ತಾನ ನಿಮ್ಮಣ್ಣ. ಇಂಥ ದೇವ್ರಂತ ಮನುಷ್ಯಾಗ ಇಷ್ಟೊಂದು ಕಷ್ಟ ಕೊಡ್ತೀರಲ್ಲಿ ದೇವ್ರ ನಿಮಗೆ ಚಲೋ ಮಾಡ್ತಾನ. ಹಾಳಾಗಿ ಹುಕ್ಕಿರಿ ನೋಡ್ರಿ ಅತ್ಯಾರ. ತಾಯಿ ಶಾಪ ದೊಡ್ಡದಂತ ಮಕ್ಕಳಿಗೆ ಈ ಥರ ಶಾಪ ಹಾಕಕ್ಕೆ ಹೋಗ್ಬೇಡ್ರಿ ಅತ್ಯಾರ. ಇನ್ನೇನು ಮಾಡಲೇ ಯವ್ವ? ಇಂಥ ಮಕ್ಕಳನ್ನ ಹಡ್ದಿನಲ್ಲೇ ಯವ್ವ. ನನ್ನ ದೇವ್ರು ಯಾಕೆ ಬಂಜಿ ಮಾಡಬಾರ್ದಿತ್ತೆ ಯವ್ವ? ಮಲ್ಲಪ್ಪ ಒಬ್ಬ ಹುಟ್ಟಿಂದ ದೇವ್ರು ನನ್ನ ಯಾಕೆ ಕಲ್ಲು ಮಾಡಬಾರ್ದಿತ್ತೆ? ಸಮಾಧಾನ ಮಾಡ್ಕೊರಿ ಅತ್ಯಾರ. ಎಲ್ಲಿ ಸಮಾಧಾನ ಮಾಡ್ಕೊಳೋದ ಯವ್ವ? ನನ್ನ ಗಂಡ ಒಬ್ಬ ಕಣ್ಣು ಮುಚ್ಕೊಂಡು ಹೋದ. ದೇವ್ರು ಅವನ ಜೊತೆ ನನ್ನ ಯಾಕೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ಲಿಲ್ರೇ ಯವ್ವ? ಇದೆಲ್ಲ ನೋಡ್ಲಿ ಅಂತೇಳಿನ ಬಿಟ್ಟು ಹೋಗ್ಯಾನ ಏನು ನನ್ನ ಸರದಾರ. ಯವ್ವ ನಿನ್ನ ಕಾಲು ಮುಗಿತೀನಿ ಬೇ, ಹಿಂಗತಿ ಅಳಕ್ಕೆ ಹೋಗ್ಬೇಡ್ಬೇ ಯವ್ವ. ನನಗಿನ್ನ ಮ್ಯಾಗಿದ್ದು ಯಾರು ಅವು ಅಂತ ಕರಿಬೇಡ್ರಿ. ಅವು ಅಂತ ಕರಿ ಅರ್ಹತೆ ಇರೋದು ಮಲ್ಲಪ್ಪ ಒಬ್ಬವಂಗ ಐತಿ. ಇನ್ಯಾರು ನಾನು ಕರಿಬೇಡ್ರಿ. ಮಲ್ಲ ಹಿರಿಯರನ್ನ ಕೂಡಿಸು. ಇವತ್ತು ತೀರ್ಮಾನ ಆಗೇ ಬಿಡ್ಲಿ. ಒಟ್ಟರು ಅವ್ರವ್ರ ಪಾಲಿನ ತಗೊಂಡು ಹೋಗ್ಲಿ, ಅವ್ರು ಕೈ ಬಿಟ್ಟು ಬಿಡು ಅವ್ರನ್ನ. ಯವ್ವ ಹೊಲ ಕೊಟ್ರಂದ್ರೆ ಬೇಸಾಕತಿ. ಹಿಂದೆ ನೋಡಂಗಿಲ್ಲ ಮುಂದೆ ನೋಡಂಗಿಲ್ಲ. ಹೊಲ ತಗೊಂಡು ನನ್ನ ಹೆಸರಲ್ಲಿ ಬರೆಸ್ಕೊಂಡು ಆಯ್ಕೆನ ಜಿಕ್ಕಿ ಪಟ ಓಡೆ ಹೊಕ್ಕಿನವ ಯವ್ವ. ಯವ್ವ ನಾ ಮಾಡಿದ ತಪ್ಪಾಗೈತಿ. ನಾ ಮಾಡಿದ ತಪ್ಪಾಗೈತೆಪ್ಪ. ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ. ನೀವು ನನ್ನ ಜೊತೆ ಇದ್ರೆ ಸಾಕ್ಯಪ್ಪ. ನನ್ನ ಮಗನ ನೋಡ್ಕೊಂಡವ್ರಿ ಸಾಕು. ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಏನೂ ಬೇಡ. ಕೈ ಮುಗಿತೀನಿ ಬೇಯವ್ವ. ಇನ್ನೊಮ್ಮೆ ಈ ಮಾತು ಮಾತಾಡಕ್ಕೆ ಹೋಗ್ಬೇಡ. ನನಗೆ ನೀನು ಬೇಕು ಬೇಯವ್ವ. ಅಣ್ಣ ನೀ ಬೇಕು ನನಗೆ ಯಾವುದು ಬೇಡ ಅಣ್ಣ ಈ ಜಗತ್ನ್ಯಾಗ. ಬ್ಯಾಡಿವ ನೀನು ನನಗೆ ಕಾಲು ಮುಗಿದು ನೀ ಯಾಕೆ ಪಾಪ ಕಟ್ಕೊಂತೀವಿ? ಬ್ಯಾಡಿವ. ನಿಮಗೆ ತಾಯಿಕಿನ ಅಣ್ಣನಿಕಿನ ಬೇಕಾಗಿರೋದು ಆಸ್ತಿ. ಯವ್ವ ಆಸ್ತಿ ಕೊಡ್ತೀವಿ ತಗೊಂಡು ಚಂದಾಗಿದ್ದು ಬಿಡ್ರಿ ಯವ್ವ. ಒಟ್ರು ಯವ್ವ ನಿಮ್ಮ ಅಕ್ಕ ಶಾಣಿಕಿದಾಳೆ ಯವ್ವ. ಆಸ್ತಿ ಕೊಡ್ತೀನಿ ಕರ್ಕೊಂಡು ನಿಮ್ಮ ಅಕ್ಕ ಶಾಣಿಕಿದಾಳೆ ಯವ್ವ. ನಿಂದೆಲ್ಲ ಹೊಯ್ಯ ನೋಡ್ಕೊಂತಾಳ. ಆಕಿ ಜೊತೆಗೆ ಹೋಗ್ಬಿಡ ಯವ್ವ. ನಾವು ಯಾರೇ ಯವ್ವ? ನಾವು ಏನು ಮಾಡೀವಿ ಯವ್ವ ನಿಮಗೆ? ಯವ್ವ ಕಾಲು ಮುಗಿತೀನಿ ಬೇ, ಈ ಮಾತನ್ನ ಹೋಗ್ಬೇಡ ನೀನು. ಅಂಟೇರ ಹೇಳ್ರಿ, ಈಗ ಹಡದು ಭಾಳ ದಿನ ಆಗಿಲ್ಲ. ಎದ್ದೇಳ್ರಿ ಅಂಟೇರ, ಕಣ್ಣೀರು ಒರೆಸ್ಕೋರಿ. ನೋಡುವ ನೀನು ಹಂಗ ಇದ್ದಕ್ಕೆಲ್ಲ ಭಾಳ ದಿನ ಆಗಿಲ್ಲ, ಸಿಜರಿನಾಗಿ ಹಾಳಕ್ಕೆ ಹೋಗ್ಬಿಡ. ಎದ್ದು ಇಷ್ಟೆಲ್ಲ ನಮ್ಮ ಮನ್ಯಾಗ ಕತಂತ್ರ ಹುಟ್ಟಿದ್ದ ಈ ಕಮಲಾಕ್ಷತಿಯಿಂದ. ಯವ್ವ ಎಂತ ಹೇಳ್ತೀಯ ಯವ್ವ? ನಿಮ್ಮ ಮಜಗಳದೊಳಗ ಮತ್ತೆ ನಾನು ನಡು ತಂದಿಟ್ರಿಲ್ಲ ನಮ್ಮವ ನೀವು. ಅತ್ತೇನಂದ ಪಾಪ ಅಕ್ಕಿಗೆ ಎಷ್ಟು ಅನ್ಯಾಯ ಆಗೈತಿ ಮನೆಯಿಂದ. ಹೌದವ್ವ, ನಿಮ್ಮ ಅತ್ತಿಗೆ ಭಾಳ ಅಂದ್ರೆ ಭಾಳ ಅನ್ಯಾಯ ಆಗೈತಿ. ಅವ್ವ ಅತ್ತಿಗೆ ಅಣ್ಣನ ಈಕೆ ಎಷ್ಟು ನಾಟಕ ಕತ್ತಿಗೆ. ನಮ್ಮಣ್ಣಗಾದ ಅವಮಾನ ನಿಮ್ಮ ಅತ್ತಿಯಿಂದ. ನಮ್ಮ ಅಣ್ಣ 1 ವರ್ಷ ಮಕ ತೋರಿಸಿಲ್ಲ ಮಂದಿಗೆ ಈಕಿ ಇಂಥ ಕೆಲಸ ಮಾಡಿದ್ದಕ್ಕೆ. ರಾತ್ರೋ ಓಡಿ ಹೋದ್ಲು. ಈಕಿಗೆ ನೋಡಿದ್ದ ಗಂಡಿನ ನಾ ಲಗ್ನ ಆಗ್ಬೇಕಾತು. ನಾ ಸಾಲಿಯಾಗ ಇಷ್ಟು ಶಾಣೆ ಇದ್ದೆ. ಈಕಿ ಸಂಬಂಧ ನಾನು ಸಾಲಿ ಬಿಡಿಸಿದ ನಮ್ಮ ಅಣ್ಣ. ಅದಕ್ಕಂತೇಳಿನ ನಮ್ಮ ಅಣ್ಣ ನಿಮ್ಮಿಬ್ರು ಇಷ್ಟು ಸ್ಟ್ರಿಕ್ ಇಟ್ಟು ಬೇಯಿಸಿದ. ನೀನು ಸಾಲಿ ಕಲ್ಸಕ್ಕೆ ಎದು ಕೊಲ್ಲೆ ಅಂದ ಇದಕ್ಕೆ. ಅವ್ ಕೆಲ್ಕ ಬರೈತೆ ಮೀನಾಕ್ಷಿ. ಅವ್ರಿಗೆ ಎಲ್ಲಿ ಬಾದನ ಇಲ್ಲಲ್ಲ. ಇನ್ನ ನೀನು ಒಬ್ಬವನ್ ಕರ್ಕೊಂಡು ಲಗ್ನ ಮಾಡ್ಕೊಂಡು ಹೋದಿ. ಅವಾಗ ಎಷ್ಟು ಮಂದಿ ಆಡ್ಕೊಂಡ್ರು? ಏನೈತಿ ಲವ್ ಮಾಡಿ ಲಗ್ನ ಆಗೋದು ತಪ್ಪಂತ ಹೇಳಕತ್ತಿಲ್ಲ ನೀನು. ನಾನು ಲವ್ ಮಾಡಿ ಲಗ್ನ ಆಗೋದು ತಪ್ಪಂತ ಹೇಳಕತ್ತಿಲ್ಲ ನಿನಗೀಗ.
ಲವ್ ಮಾಡಿರ್ತೀರಿಲ್ಲ ತಂದೆ ತಾಯಿ ಮುಂದೆ ಯಾಕೆ ಹೇಳಂಗಿಲ್ಲ ಆ ವಿಷಯ ನೀವು? ತಂದೆ ತಾಯಿ ಒಪ್ಪಿಸಿ ಲಗ್ನ ಆದ್ರೆ ಹೆಂಗಿರ್ತತವ? ಅಯ್ಯ ಅದಕ್ಕೆ ಯಾರು ಒಪ್ತಾರ? ಬ್ಯಾರೆ ಜಾತಿಯರ್ ನಾಗ್ಯಾರ ಅಂತೇಳಿ ಒಪ್ಪ್ಯಾರನು. ಮತ್ತ ನಮ್ ಪ್ರೀತಿ ಸಾಯ್ಬಾರ್ದು ಅಂತೇಳಿ ನಾ ಅದಕ್ಕೆ ಹಿಂಗತಿ ಲಗ್ನ ಮಾಡ್ಕೊಂಬಂದ್ಯಾ. ಹಂಗ ನಮ್ಮ ಅತ್ತಿನೂ ಮಾಡ್ಕೊಂಡಿರ್ಬೇಕು ಬಿಡು. ನಿಮ್ ಪ್ರೀತಿ ಬಗ್ಗೆ ಯೋಚನೆ ಮಾಡಿದ್ರಿ, ನಿಮ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿದ್ರೇನ? ಯಾಕ ಅದನ್ನ ನಿಮ್ಮಪ್ಪ ನಿಮ್ಮವನು ಕೂಡಿಸಿ ಹಿಂಗವ ಹಿಂಗಿಂಗ ಅಂತ ಹೇಳಿ ಲಗ್ನ ಆದ್ರ ಅದು ಹೆಂಗಿರ್ತತಿ? ಅದನ್ನ ಮಾಡಂಗಿಲ್ಲ. ಅವ್ರು ಇನ್ನೂ ಏನು ನಿರ್ಧಾರ ತಗೊಂತಾರೋ ಬಿಡ್ತಾರೋ ಅವ್ರಕಿನ್ನ ಮೊದ್ಲ ನೀವ ಓಡಿ ಹೋಗ್ಬಿಡುದು. ನಮ್ಮಪ್ಪ ನಮ್ಮವ್ ಬ್ಯಾಡ ಅಂತಾರ ಅಂತ ಹೇಳಿ ಹೆತ್ತಾರಿಗೆ ಎಷ್ಟು ಸಂಕಟ ಆಗತ್ತ ಅನ್ನೋದು ಒಟ್ಟ ಕಬರಿ ಇರಂಗಿಲ್ಲ ನಿಮಗ. ಅಷ್ಟ ಅಲ್ಲ, ಈಕಿ ನಮ್ಗ ಏನೇನ ಹೇಳ್ಕೊಡಕತ್ತಿದ್ಲ, ನೀವು ಹಂಗ ಹಿಂಗ ಅಂತೇಳಿ. ಅದನ್ನ ಕೇಳ್ಕೊಂಡು ಈಕಿ ಅಕ್ಕ ಹಿಂಗತಿ ಮಾತಾಡಕತ್ತಾಳ. ಆಕೆ ಹೇಳಿಲ್ಲ ಅಂತ ಇವ್ರು ಕೇಳಿದ್ರಂತ. ನಿಮ್ ಬುದ್ಧಿಯಲ್ಲಿ ಹೋಗಿತ್ತ? ನಿಮ್ ಬುದ್ಧಿಯಲ್ಲಿ ಇಟ್ಕೊಂಡಿದ್ರಿ ಇಷ್ಟು ವರ್ಷ? ನಿಮ್ಮ ಅಣ್ಣನ ಹೆಂಡತಿನ ನಿಮ್ಮ ಅವ್ವನ್ನ ಇಷ್ಟನ ನೀವು ಅರ್ಥ ಮಾಡ್ಕೊಂಡಿದ್ದ? ಮೂರನೇದಕ್ಕೆ ಯಾವಕ್ಕೆ ಬಂದು ಹೇಳಿಲ್ಲ ಅಂತ ಇವ್ರು ಕೇಳ್ಬಿಟ್ಟು ಆಸ್ತಿ ಕೊಡ್ರಿ ಅಂತಾರ. ತಗೋರಿ ಆಸ್ತಿ ತಗೊಂಡ್ ಹೋರಿ. ಆ ಪ್ರೀತಿ ಸಿಗ್ತತನ? ನಿಜವಾದ ಪ್ರೀತಿ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಇರ್ತೀರಿ, ಅವ್ರಷ್ಟಕ್ಕೆ ಅವ್ರು ಇರ್ತಾರೆ. ಅಟ್ಟ ಸಂಬಂಧಗಳು ಅಷ್ಟ ಮುಗಿದು ಹೋತ್ ನೋಡು. ಎತ್ತಿ ಅವ್ರ ರೊಕ್ಕ ತಗೊಂಡ ನಮ್ಮ ಮನಿ ಬಿಟ್ಟು ಹೋಗ್ಬಿಡು. ಒಂದು ನಿಮಿಷ ನಮ್ಮ ಮನೆ ನಿಂದ್ರಕ್ ಹೋಗ್ಬಿಡು ನೀನು. ಎಲ್ಲ ನಮ್ಮ ಮನಿ ಹಾಳು ಮಾಡ್ದಕ್ಕೆ ನೀನು ಹೋಗ ನಮ್ಮ ಮನಿ ಬಿಟ್ಟು ಆಚೆ. ಅಲ್ರಿ, ಒಂದು ಮನಿ ಮುರಿಯೋದ್ರಿಂದ ಏನ್ ಬರ್ತೈತ್ರಿ ದೊಡ್ಡ ಮಾರಿ ನಿಮಗ? ನನಗ ಅನ್ಯಾಯ ಆಗೈತಿ ಅಂತ ಸೀಡ್ ತೀರ್ಸ್ಕೊಳಕ್ ಬಂದಿರಲ್ಲ. ಏನ್ ಅನ್ಯಾಯ ಆಗೈತಿ ನಿಮಗ? ನೀವು ಈ ಮನಿಗೆ ಅನ್ಯಾಯ ಮಾಡಿರೋದು. ನಮ್ಮ ಮಾವರು ನಮ್ಮ ಅತ್ತೆಯರ್ದು ಮರ್ಯಾದೆ ತೆಗೆದಿರೋದು ನೀವು. ಪ್ರೀತಿ ಮಾಡೋದ್ ತಪ್ಪಲ್ಲ, ದೊಡ್ಡ ಮಾರಿ ಹೇಳ್ದಂಗ. ಆದ್ರ ತಂದೆ ತಾಯಿ ಮುಂದೆ ಹೇಳಕ್ ಕಲಿಬೇಕು. ಹೇಳಿ ಅವ್ರನ್ನ ಒಪ್ಪಿಸಿ ಲಗ್ನ ಆದ್ರ ಅವ್ರಿಗೆ ಎಷ್ಟು ಖುಷಿ ಆಕತಿ. ಸಣ್ಣ ಪುಟ್ಟ ವಿಷಯಗಳಿರ್ತಾವ. ಏನ ನಾವು ಮಳುಗಳು ಜಗಳ ಮಾಡ್ತಿರ್ತೀವಿ, ಅದನ್ನ ದೊಡ್ಡವರಾಗಿ ನೀವು ತಿಳಿಸಿ ಹೇಳ್ಬೇಕು. ಹಿಂಗಲ್ಲವಾ, ಹಿಂಗಿರ್ರಿ, ಹಿಂಗ್ ಹೊಂದ್ಕೊಂಡವ್ರಿ ಅಂತ ಹೇಳೋದ್ ಬಿಟ್ಟು ನೀವ ಮುಂದ್ ನಿಂತ್ಕೊಂಡು ಎಲ್ಲಾರ ಮನಸ್ಸನ್ನ ಕೆಡಿಸಿ ಹಾಳು ಮಾಡಕತ್ತಿರಲ್ರಿ. ನಮ್ಮ ಮನಿ ಒಡೆಯಕತ್ತಿರಲ್ರಿ ನೀವು. ದೊಡ್ಡವರಾಗಿ ಹೆಂಗ್ರಿ ದೊಡ್ಡ ಮರಿ ನೀವು? ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಇನ್ನೊಂದು ಮನಿ ಹಾಳು ಮಾಡಕ್ ನೋಡ್ತಿರಲ್ಲ. ನಿಮ್ಮಂತಾರು ರೊಕ್ಕಕ್ಕಷ್ಟ ಬೆಲೆ ಕೊಡೋರು, ಮನುಷ್ಯತ್ವಕ್ಕ ಪ್ರೀತಿಗೆ ಬೆಲೆ ಇಲ್ಲ ನಿಮ್ಮಂತಾರ ಹತ್ರ. ಬರೀ ರೊಕ್ಕಕ್ಕೆ ಬಡ್ಕೊಂಡ್ ಸಾಯೋರು ನೀವು. ರೀ ಕೊಟ್ಟು ಬಿಡ್ರಿ ಅವ್ರ ರೊಕ್ಕನ ತಗೊಂಡ್ ಹೋಗ್ಬಿಡ್ರಿ ದೊಡ್ಡ ಮರಿ ನೀವು. ಯವ್ವ ಬಾ ದಿನ ತವ್ರ ಮನೆಗೆ ಬಂದ್ರ ಎಲ್ಲಾರು ಹೆಂಗ್ ಮಾತಾಡಕತ್ತಾರ ನೋಡ. ಯವ್ವ ನನ್ನ ಮರ್ಯಾದೆ ಅಂತ ಹೇಳಕತ್ತಾರ. ಈ ನಾಟಕ ನಮ್ಮ ಮುಂದೆ ನಡೆಯಂಗಿಲ್ಲ ದೊಡ್ಡ ಮರ. ಈ ಮೊಸಳಿ ಕಣ್ಣೀರು ನಡೆಯಂಗಿಲ್ರಿ ನಮ್ಮ ಮುಂದೆ. ಇನ್ನ ದೊಡ್ಡ ಅಂಟಿಯರ ನೋಡ್ರಿ. ಅಂಟಿ, ನಿಮ್ಗ ಸಂಬಂಧಗಳ ಬೆಲೆ ಗೊತ್ತಿಲ್ಲನ್ರಿ? ನಿಮ್ಮ ಅಣ್ಣ ಹೆಂಗದಾನ, ನಿಮ್ಮ ಅವು ಹೆಂಗದಾಳ ಅನ್ನೋದು ಗೊತ್ತಿಲ್ಲನ? ಯಾರೋ ಒಬ್ರು ಮೂರನೇದವ್ರು ಬಂದು ಹೇಳ್ತಾರ ಅಂದ್ರೆ ಕೇಳ್ತಿರಲ್ರಿ? ಇಷ್ಟು ಸಾಲಿ ಕಲ್ತಿರಲ್ರಿ ಅಂಟಿಯರ? ಅದ ಹೆಂಗ್ರಿ? ಅದನ್ನ ಹೇಳಕ್ ನೀ ಯಾರು? ನೀ ಎದಕ್ ಮಾತಾಡ್ತಿ ನಡುವ? ನೋಡು ಮತ್ತ ನಿಮ್ಗ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋದ ಗೊತ್ತಿಲ್ಲ. ನೀವ್ ಎಷ್ಟು ಓದಿದ್ರೆ ಏನು, ಎಷ್ಟು ಬಿಟ್ರಿ ಏನು? ಕೋಟಿ ವಿದ್ಯೆಕಿನ ಮೇಟಿ ವಿದ್ಯೆ ಮೇಲಂತ್ರಿ. ಬರಬ್ಬರಿ ಅಂದಿ ನೋಡ್ಪಾರವ. ಇದು ಮಾತ್ರ 100ಕ್ಕೆ 100 ಸತ್ಯ. ಮಲ್ಲ ಇವ್ರಿಗೆ ಆಸ್ತಿ ಅಂತ ಕೊಟ್ಟು ಬಿಡಪ್ಪ. ಯಾರಿಗೆ ಆಸ್ತಿ ಬೇಕಂತ ಕೇಳ್ತಾರಲ್ಲ ಅವ್ರಿಗೆ ಕೊಟ್ಟು ಕಳಿಸಿಬಿಡು. ಅವ್ರ ಹೊಟ್ಟಿ ತಣ್ಣಗಿರ್ಲಿ, ಚಂದಗಿರ್ಲಿ. ನೀನು ನಿಮ್ಮ ಅವನ ಮುಂದಿಟ್ಕೊಂಡು ಮತ್ತಾಕಿ ನಿಮ್ಮ ತಂಗಿನ ನೋಡಪ್ಪ ಚಂದಗ ಸಾಕೊಂಡು ನೋಡ್ಕೊಂಡು ಹೋಗಪ್ಪ. ನಿಮ್ಮ ತಂಗಿ ಮಗನ ಜವಾಬ್ದಾರಿ ನಿನ್ ತಲೆ ಮ್ಯಾಗ ಐತಿ. ನಾ ಹೇಳ್ತೀನಿ ನೋಡು ಮಲ್ಲಪ್ಪ. ಮತ್ತ ಸರಿ ಐತಿ. ಯಾಕ ಈ ಆಸ್ತಿ ಕೇಳಕ್ ಹೋಗುದ್ ಬೇಡವಾ? ಯಾಕ ನೋಡಿ, ಈ ಆಸ್ತಿ ಕೇಳಿಂದ ಎಲ್ಲರ ಮನಸ್ಸು ಒಡೆದು ಬಿಡ್ತು. ಈ ಆಸ್ತಿ ನಾವು ತಗೊಂಡ್ವಿ ಅಂದ್ರೆ ಬಹಳ ಸಣ್ಣಾರ ಆಗ್ಬಿಡ್ತೀವಕ್ಕ. ಅವನ್ ಪ್ರೀತಿ ಕಳ್ಕೊಂತೀವಿ, ಅಣ್ಣನ್ ಪ್ರೀತಿ ಕಳ್ಕೊಂತೀವಿ. ನಮಗ ಬಾ ಅಂತ ಹೇಳಿ ಕರಿಯಾಕ ಯಾರದಾರ ಅಕ್ಕ ತವ್ರ ಮನ್ಯಾಗಿಂದ? ಅಕ್ಕ ಕಮಲಾಕ್ಷತಿ ಮಾತು ಕೇಳಕ್ ಹೋಗ್ಬೇಡ. ಬಿಟ್ಟು ಬಿಡು, ನಾವು ಒಟ್ರು ಚಂದಗಿರೋನು. ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಯಾವ್ದು ಶಾಶ್ವತ ಅಲ್ಲಕ್ಕ. ಈ ಪ್ರೀತಿ ಬಾಂಧವ್ಯನ ಶಾಶ್ವತ. ಯಾರು ಏನು ಬುದ್ಧಿವಾದ ಹೇಳಕ್ ಹೋಗ್ಬೇಡ್ರಿ. ಆಸ್ತಿ ಬರ್ ಕೊಟ್ಟು ಬಿಡು, ಅವ್ರ ಅತ್ತಿ ಜೊತೆ ಹೋಗೋಳಾಕೈತಿ. ನಾ ಸತ್ತಾಳ ಅಂದ್ರೆ ನೀ ಬೇಡ, ನೀ ಸತ್ತಾಳ ಅಂದ್ರೆ ನಾ ಬೇಡ. ಇನ್ನು ಹೊಳೆ ನನ್ನ ಮಕ್ಕ ನೋಡಕ್ ಹೋಗ್ಬೇಡ. ಏನ ಜಗಳ ನಡ್ದಂಗೈತಿ? ಬಂದೇಯಪ್ಪ ಬಾ. ನೀನು ಬಂದಿದ್ದು ಚಲೋ ಆತ. ಇಬ್ರು ಗಂಡ ಹೆಂಡತಿಗೆ ರೊಕ್ಕ ಕೊಡ್ತೀವಪ್ಪ, ಆಸ್ತಿ ಕೊಡ್ತೀವಿ. ತಗೊಂಡು ನಿನ್ ಹೆಂಡತಿ ಕರ್ಕೊಂಡು ಹೋಗ್ಬಿಡಿಯಪ್ಪ. ಇನ್ನ ನಾ ಸತ್ತಾಳ ಅಂದ್ರೂ ತಗೊಳ್ ಕರ್ಕೊಂಡ್ ಬರಕ್ ಹೋಗ್ಬೇಡ. ನಿನ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. ಅಲ್ಲ, ನೀವು ಏನ್ ಮಾತಾಡಕತ್ತೀರಿ ಅನ್ನೋದ ಗೊತ್ತಾಗಲ್ಲ ನನಗ. ನಿಮ್ಮ ಆಸ್ತಿ ಯಾರಿಗ್ ಬೇಕ್ರಿ? ಬ್ಯಾಡ್ರಿ, ನಮ್ಗ ಆಸ್ತಿ ಪಾಸ್ತಿ ಏನೂ ಬೇಡ. ನಮ್ಗ ನಿಮ್ ಪ್ರೀತಿ ಒಂದಿದ್ರ ಸಾಕು. ಅಲ್ಲೇಯಪ್ಪ, ನೀನ್ ಏನ್ ನೋಡಿದ್ರೆ ಆಸ್ತಿ ಬೇಕಂತ ನೀ ನೋಡಿದ್ರೆ ಹಿಂಗತಿ ಅಂತೀಯಲ್ಲ ಯಪ್ಪ. ನೋಡು ಉಷಾ, ನನ್ಗ ಆಸ್ತಿ ಮುಖ್ಯ ಅಲ್ಲ. ನಾನು ಒಬ್ಬ ಅನಾಥ. ನನಗ ನಿಮ್ಮ ಮನ್ಯಾಗ ನಿಮ್ಮ ತುಂಬ ಕುಟುಂಬ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಕೈತಿ. ನನಗೆ ತಾಯಿ ಇಲ್ಲ ಅನ್ನೋ ಕೊರತಿ ನಿಮ್ಮ ಅವ್ವರು ನೀಗಿಸಿದ್ರ. ತಂಗಿಲ್ಲ ಅನ್ನೋ ಪ್ರೀತಿನ ಈ ಪಾರ್ವತಿಯವ್ರು ನೀಗಿಸಿದ್ರ. ಹಣ್ಣಿಲ್ಲ ಅನ್ನೋ ಪ್ರೀತಿನ ಈ ಮಲ್ಲಪ್ಪ ಮಾವರು ನೀಗಿಸಿದ್ರ. ಇಂಥ ಫ್ಯಾಮ್ಲಿ ಮುಂದೆ ಆ ಆಸ್ತಿ ತಗೊಂಡು ಏನು ಬೆಂಕಿ ಹಸ್ತಿ? ಯಾ ಆಸ್ತಿ ಬೇಡ, ಯಾ ಅಂತಸ್ತು ಬೇಡ. ನಾ ಸಾಯ್ಬೇಕಾದ್ರೆ ಯಾರು ಏನು ಕಟ್ಕೊಂಡು ಹೋಗಂಗಿಲ್ಲ. ಅಯ್ಯ, ನೀನು ಹಿಂಗ ಮಾತಾಡ್ತೀಯಲ್ಲ, ಇವ್ರ ಮಾತಿ ಬೆರಗಾಗಿರಿ ನೀವು. ನಾನು ಏನಷ್ಟು ದಡ್ಡಲ್ಲ. ನಿಮ್ಮ ಮನೆಯವ್ರನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟನಾ? ನಾ ಲಗ್ನ ಆಗಿ ಬಂದಿಂದ ನಿಮ್ಮ ಮನೆಯವ್ರು ಹೆಂಗ ಅನ್ನೋದನ್ನ ತುಂಬಾ ಅರ್ಥ ಮಾಡ್ಕೊಂಡಿನಿ. ಇಲ್ಲಿ ಪ್ರೀತಿ ಐತಿ, ವಿಶ್ವಾಸ ಐತಿ. ಇಂಥ ಪ್ರೀತಿ ವಿಶ್ವಾಸ ಬಿಟ್ಟು ಏನು ಮಾಡ್ತಿ?
ರೊಕ್ಕ ರೂಪಾಯಿ ಒಳಗೆ ಪ್ರೀತಿ ಸಿಗಂಗಿಲ್ಲ. ನೋಡು, ನಿನಗೆ ಆಸ್ತಿ ಬೇಕಂದ್ರ ಆ ಆಸ್ತಿ ತಗೊಂಡು ನನ್ನ ಜೊತೆ ಬಾಳ್ವೆ ಮಾಡುವಂಗಿಲ್ಲ. ಇವತ್ತ ನೀ ನನಗೆ ಡೈವರ್ಸ್ ಕೊಡ್ಬೇಕಾಗತ್ತ. ನೀವೇನ್ ಹೇಳಾಕತ್ತೀರಿ? ನೀ ನನ್ನ ಜೊತೆ ಬರ್ಬೇಕಾದ್ರ ನೀನ್ ತವ್ರ ಮನಿ ಆಸ್ತಿ ತಗೊಂಡು ನನ್ನ ಮನಿ ಬಾಕ್ಲ ತುಳಿಯೋಂಗಿಲ್ಲ ನೀನು. ಏನ್ ನಾನ್ ಬೇಕಾ? ನಿನಗ ಈ ಆಸ್ತಿ ಬೇಕಾ? ಪ್ಲೀಸ್ ಆ ಮಾತನ್ನಕ್ ಹೋಗ್ಬೇಡ. ನಾನು ನಿನ್ ಲವ್ ಮಾಡಿ ಲಗ್ನ ಆಗಿದ್ದು. ನನಗೆ ಈ ಆಸ್ತಿ ಬೇಡ, ಈ ಅಂತಸ್ತು ಬೇಡ, ನನಗೆ ನೀನ್ ಬೇಕು. ನಾನಷ್ಟ ಅಲ್ಲ, ನಿಮ್ಮ ತಾಯಿನೂ ಬೇಕು, ನಿಮ್ಮ ಅಣ್ಣನೂ ಬೇಕು, ನಿಮ್ಮ ಅತ್ತಿಗೆನೂ ಬೇಕು, ನಿಮ್ಮ ತಂಗಿನೂ ಬೇಕು. ಹೌದು, ನನ್ಗೆಲ್ಲರೂ ಬೇಕು. ನಾ ಮಾಡಿದ ತಪ್ಪಾತು ಯವ್ವ ಎಣ್ಣ, ನಂಗೆ ಕ್ಷಮಿಸ್ಬಿಡ್ರಿ. ನಾನು ನೀನು ಅನ್ಕೊಂಡಿದ್ನಪ್ಪ. ಈಗಿನ ಕಾಲದಾಗೂ ನಿನ್ನಂತಾರು ಅದಾರಲ್ಲಪ್ಪ. ಕೆಲವೊಂದಿಷ್ಟು ಮಂದಿ ಇರ್ತಾರ, ಹೆಂಡತಿ ತವ್ರ ಮನೆಗಿಂದಿದ್ದು ತಂದಿದ್ದು ತಗೊಂಬರ್ಲಿ ಅಂತಿರ್ತಾರ. ಎಷ್ಟೋ ಜನ ಪಾಪ ಹೆಣ್ಮಕ್ಳಿಗೆ ಕಷ್ಟ ಕೊಡ್ತಿರ್ತಾರ. ವರದಕ್ಷಿಣೆ ತಗೊಂಡ್ ಬಾ, ವರೋಪಚಾರ ತಗೊಂಡ್ ಬಾ, ಆಸ್ತಿ ತಗೊಂಡ್ ಬಾ ಅಂತೇಳಿ ಅನ್ನುವಂಥ ಈಗಿನ ದಿನಮಾನ ಒಳಗೆ ನಿನ್ನಂತ ಅದಾನಂದ್ರ ಮತ್ತ ನನಗೆ ಭಾರಿ ಅಂದ್ರೆ ಭಾರಿ ಅನ್ಸತ್ ನೋಡಪ್ಪ. ನನಗೆ ನಿಮ್ಮೆಲ್ಲರೂ ಪ್ರೀತಿನ ಮುಖ್ಯ ರೀ. ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ ರೀ. ಕಲಿಸ್ಕೊಟ್ಟಾರು ನಿನ್ ಹಿಂದೆ ಬರಂಗಿಲ್ಲ. ಅವ್ರು ಮೋಜ್ ನೋಡ್ತಿರ್ತಾರ. ನೀನು ನಿನ್ನ ಸ್ವಂತಿಕೆಯನ್ನ ಉಪಯೋಗಿಸ್ಕೊ. ಹಿಂಗ ಜೀವನ ಮಾಡಿದ್ರ ಮುಂದೆ ಕತಿ ಹಂಗ ನಿಂದ. ನಾಳೆ ಮಕ್ಕಳು ಮರಿ ಹಾಕವ್, ಅವಕ್ಕೇನ್ ಕಲಿಸ್ತಿ? ನೀನು ಬುದ್ಧಿನ ಕಲಿಸ್ತೀಯನ? ನೀ ಚಂದನ ಬುದ್ಧಿ ಕಲ್ಕೊ, ಸ್ವಂತಿಕೆ ಅನ್ನೋದು ಬೆಳೆಸ್ಕೊ. ರೀ, ನೀವೇನ್ ಮಕ ನೋಡ್ಕೊಂಡು ನಿಂತೀರಿ? ಆ ಕಾಮಾಕ್ಷಿ ದಡಮರಿ ರೊಕ್ಕ ಕೊಡ್ರಿ. ಹೋಗ್ಬರ್ರಿ ದಡಮರಿ, ನಿಮ್ ರೊಕ್ಕ ತಗೊಂಡ್. ನಮ್ ತಂಗಿ ಅಂತ ಹೇಳ್ಕೊಳಕ್ ನಾಚಿ ಬರ್ತತಿ. ರೊಕ್ಕ ತಗೊಂಡ್ ಹೋಬಾ ಹೋಬಾ. ಒಂದ್ ನಿಮಿಷ ಇಲ್ಲಿ ಮನೆಯಾಗಿರ್ಬೇಡ ನೋಡು. ಇದ್ದೆ ಅಂದ್ರೆ ಮತ್ತೆ ನಾ ಏನ್ ಹಾಕಿನ ನನಗ ಗೊತ್ತಿಲ್ಲ. ಇನ್ನ ಗಂಟು ಮುಡಿ ಕಟ್ಕೊಂಡು ನಡಿ. ಇನ್ನ ದಡಮರ ನಿಮ್ ಕೈ ಮುಗಿತೀನಿ. ಇನ್ನೊಮ್ಮೆ ನಮ್ಮ ಮನೆಗೆ ಒಟ್ಟ ಬರಕ್ ಹೋಗ್ಬೇಡ್ರಿ ನೀವು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ? ನೋಡ್ರಿ, ನಾನು ನಿಷ್ಠೂರಾಗಿ ಯಾಕೆ ಮಾತಾಡಿದ್ನಿ ಅಂದ್ರೆ, ಒಬ್ಬ ಮನುಷ್ಯ ತಿದ್ದುಕೊಳಕ ಒಂದ್ 2-3 ಕಾಲಾವಕಾಶಗಳಿರ್ತಾವ. ಆ ಮನುಷ್ಯ ತಿದ್ದುಕೊಳಂಗೇ ಇಲ್ಲ ಅಂದಾಗ ನಾವು ನಿಷ್ಠೂರ ಆಗ್ಬೇಕಾಗತ್ತ. ಆದ್ರೆ ಕಾಮಾಕ್ಷತಿ ಅಂತಾರ ಇರ್ತಾರ್ರಿ. ಅಂತವ್ರದ್ದು ಈ ಒಂದ್ ಕಿವಿಲೆ ಕೇಳ್ಬೇಕ್ರಿ, ಒಂದ್ ಕಿವಿಲೆ ಬಿಡ್ಬೇಕ್ರಿ. ಅದನ್ನ ಕೇಳ್ಕೊಂಡು ನಮ್ಮ ಮನಿ ಹಾಳು ಮಾಡ್ಕೊಂಡ್ಬಾರ್ದು ಅಂತೇಳಿ ನಾನು ಇವತ್ತಿನ ವಿಡಿಯೋನ ಮುಗ್ಸಾಕತ್ತೀನ್ರಿ.